ಹನುಮಗಿರಿ ಶ್ರೀ ಕೋಮಂಡರಾಯ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ಅಯೋಧ್ಯೆಯ ಶ್ರೀರಾಮ ಜನ್ಮಸ್ಥಾನ ಮಂದಿರದಿಂದ ಹೊರಟಂತಹ ಪವಿತ್ರ ಜ್ಯೋತಿಯು ಮಂಗಳವಾರದಂದು ಶ್ರೀ ಆಂಜನೇಯ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟದ ಜ್ಯೋತಿಯೊಂದಿಗೆ ಸೇರಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯತ್ತ ಹೊರಟಿದೆ. ಶ್ರೀರಾಮನವಮಿಯ ದಿನವಾದ ಮಾರ್ಚ್ 27ರಂದು ಅಯೋಧ್ಯೆ ಮಂದಿರದ ಗರ್ಭಗುಡಿಯಿಂದ ಸ್ವೀಕರಿಸಿದ ಶ್ರೀರಾಮ ಜ್ಯೋತಿಯು ಗಂಗಾಜಲ ಮತ್ತು ಅಯೋಧ್ಯೆಯ ಪವಿತ್ರ ಮೈತಿಕೆಯೊಂದಿಗೆ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟಕ್ಕೆ ಹೊರಟಿತು. ಮಂಗಳವಾರ ಬೆಳಿಗ್ಗೆ ಅಂಜನಾದ್ರಿ ಬೆಟ್ಟದಲ್ಲಿರುವ ಶ್ರೀ ಆಂಜನೇಯ ಜನ್ಮಸ್ಥಳ ಮಂದಿರದಿಂದ ಜ್ಯೋತಿ ಸ್ವೀಕರಿಸಲಾಯಿತು. ನೇತೃತ್ವ ವಹಿಸಿದ ಹಿಂದೂ ಸಂಘಟನೆಯ ಮುಖಂಡ ಮುರಳೀಕೃಷ್ಣ ಹಂಸದಡ್ಕ ಮಾಹಿತಿ ನೀಡಿ, ಬೆಳಿಗ್ಗೆ 8 ಗಂಟೆಗೆ ನಾವು ಅಯೋಧ್ಯೆಯ ಜ್ಯೋತಿಯನ್ನ ಅಂಜನಾದ್ರಿ ಬೆಟ್ಟಕ್ಕೆ ಕೊಂಡೊಯ್ದೆವು. ಅಲ್ಲಿ ಆಂಜನೇಯ ದೇವರ ಜ್ಯೋತಿ ಪಡೆದುಕೊಂಡೆವು. ಬೆಟ್ಟದ ತಪ್ಪಲಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಧ್ಯ ಕ್ಷತ್ರಿಯ ಕಾರ್ಯವಾಹ ತಿಪ್ಪೇಸ್ವಾಮಿಯವರು ತೆಂಗಿನಕಾಯಿ ಹೊಡೆದು ಜ್ಯೋತಿ ಯಾತ್ರೆಗೆ ಚಾಲನೆಯನ್ನ ನೀಡಿದ್ರು. ಸಂಘದ ಪ್ರಮುಖರಾದ ಅಯ್ಯನಗೌಡ, ಚಂದ್ರಶೇಖರ, ಕೃಷ್ಣಮೂರ್ತಿ, ಶಾಸಕ ಜನಾರ್ದನ ರೆಡ್ಡಿ ಮತ್ತು ನೂರಾರು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದು ಶುಭ ಹಾರೈಸಿದ್ರು. ಪುತ್ತೂರಿನಿಂದ ವಿಶೇಷ ಬಸ್ಸಿನಲ್ಲಿ ತೆರಳಿದ್ದ 11 ಶ್ರೀರಾಮ ಭಕ್ತರು ದೇವರ ಜ್ಯೋತಿ ಮತ್ತು ಪಂಪಾ ಸರೋವರದ ನೀರು ಹಾಗೂ ಋಷ್ಯಮುಖ ಪರ್ವತದ ಮೈತಿಕೆ ಸ್ವೀಕರಿಸಿಕೊಂಡು ಊರಿನತ್ತ ಮರಳುತ್ತಿದ್ದೇವೆ. ಏಪ್ರಿಲ್ 1ರಂದು ಕಾರ್ಕಳದಲ್ಲಿ ಭವ್ಯ ಸ್ವಾಗತ ನೀಡಲಾಗುತ್ತದೆ. ಅಲ್ಲಿ ಅವಳಿ ಜ್ಯೋತಿಗಳನ್ನ ಅಲಂಕೃತ ರಥಕ್ಕೆ ಸ್ಥಳಾಂತರ ಮಾಡಲಾಗ್ತಿದೆ ಎಂದರು. ಏಪ್ರಿಲ್ 2ರಿಂದ ಶ್ರೀರಾಮ ಆಂಜನೇಯ ಜ್ಯೋತಿ ರಥವು ಪುತ್ತೂರು, ಕಡಬ, ಸುಳ್ಯ ತಾಲೂಕು ಹಾಗೂ ಕಾಸರಗೋಡು ಜಿಲ್ಲೆಯ ಭಾಗಶಃ ಪ್ರದೇಶ ಸೇರಿ 60 ಗ್ರಾಮಗಳ ಪರ್ಯಟನ ನಡೆಸಲಿದೆ. ಈ ಸಂದರ್ಭ ಆಯಾ ಗ್ರಾಮಗಳ ಮಂದಿರ, ದೇವಸ್ಥಾನದಲ್ಲಿ ರಥವನ್ನು ಸ್ವಾಗತಿಸಿ ಗೌರವಾರ್ಪಣೆ ಮಾಡಲಾಗುತ್ತದೆ. ಏಪ್ರಿಲ್ 8ರಂದು ಹನುಮಗಿರಿಗೆ ರಥ ತಲುಪಲಿದೆ. ಏಪ್ರಿಲ್ 9ರಿಂದ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ.